ಎಲ್ಲರಿಗೂ ನಮಸ್ತೆ. ಶ್ರೀ ಮಹಾತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆತ್ಮೀಯರೇ, ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲವಿರಲಿ. ಕಳೆದ ವಿಡಿಯೋದಲ್ಲಿ ನಾವೆಲ್ಲ ಕೂಡ ಹರಕೆಯ ನಂದಿಯ ಮಹತ್ವವನ್ನ, ವಿಶಿಷ್ಟತೆಯನ್ನ, ಪವಾಡಗಳನ್ನ ತಿಳ್ಕೊಂಡದಲ್ಲ. ಹಾಗಾದ್ರೆ ಈ ವಿಡಿಯೋದಲ್ಲಿ ನಾನು ಹೇಳಿದಂತೆ ನಿಮಗೆ ರಂಭಾಪುರಿ ಶ್ರೀಪೀಠದ, ರಂಭಾಪುರಿ ಮಹಾಪೀಠದ ಕ್ಷೇತ್ರ ದೇವತೆ, ಅಧಿದೇವತೆ, ಶಕ್ತಿ ದೇವತೆ ಬಗ್ಗೆ ಮಾಹಿತಿಯನ್ನ ಪಡೆಯೋಣ. ಹಾಗಾದ್ರೆ ರಂಭಾಪುರಿ ಪೀಠದಲ್ಲಿ ನೆಲೆ ನಿಂತು ಸರ್ವರನ್ನು ಕಾಯ್ತಾ ಇರುವಂತಹ ಶಕ್ತಿ ದೇವತೆ ಯಾರು ಗೊತ್ತಾ ನಿಮಗೆ? ಸಾಕ್ಷಾತ್ ಆ ಆದಿಶಕ್ತಿಯ ಸ್ವರೂಪಿಣಿಯಾದಂತಹ, ಉಗ್ರ ರೂಪಿಣಿಯಾದಂತಹ ಮಹಾಮಾತೆ ತಾಯಿ ಚೌಡೇಶ್ವರಿ ಅಮ್ಮನವರು. ಈ ಚೌಡೇಶ್ವರಿ ಅಮ್ಮನವರು ಶ್ರೀಪೀಠದ ಶಕ್ತಿ ದೇವತೆ. ಈ ದೇವಸ್ಥಾನ ಎಲ್ಲಿದೆ ಅಂತಂದ್ರೆ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯ ದೇವಸ್ಥಾನದ ಪಕ್ಕದಲ್ಲಿ ಆ ಆದಿಶಕ್ತಿಯಾದಂತಹ ಚೌಡೇಶ್ವರಿ ಮಾತೆ ನೆಲೆ ನಿಂತು ಬಂಧು ಭಕ್ತರಿಗೆ ಅನುಗ್ರಹವನ್ನ ನೀಡ್ತಾ ಇದ್ದಾಳೆ. ನೀವು ದೇವಸ್ಥಾನಕ್ಕೆ ಒಳಗಡೆ ಹೋದ ತಕ್ಷಣ ಆ ತಾಯಿಯ ಮುಖವನ್ನ, ಮುದ್ದಾದ ಮುಖವನ್ನ ನೋಡಿದ ತಕ್ಷಣ ನಿಮಗೆ ಅರಿವಾಗತ್ತೆ ತಾಯಿ ಶಾಂತ ಸ್ವರೂಪದಲ್ಲಿ ತಾಯಿಯಾಗಿ ಅವಳು ಕೂತಿದ್ದಾಳೆ. ಬೇರೆ ಎಲ್ಲಾ ದೇವಸ್ಥಾನಗಳಿಗೂ ಚೌಡೇಶ್ವರಿ ವಿಗ್ರಹವನ್ನು ನೋಡಿದಾಗ ಕೋರೆ ಹಲ್ಲುಗಳು, ಉಗ್ರ ರೂಪ, ದೊಡ್ಡದಾದಂತಹ ಕಣ್ಣುಗಳು ಬಿಟ್ಟಿರ್ತಕ್ಕಂಥ ನೀವು ಕಾಣ್ತೀರಿ. ಆದ್ರೆ ರಂಭಾಪುರಿ ಪೀಠದಲ್ಲಿ ಅತ್ಯಂತ ಶಾಂತ ಸ್ವರೂಪಿಣಿಯಾಗಿ, ಅತ್ಯಂತ ಮಾತೃ ಸ್ವರೂಪಿಣಿಯಾಗಿ, ವಾತ್ಸಲ್ಯ ರೂಪಿಣಿಯಾಗಿ ತಾಯಿ ಚೌಡೇಶ್ವರಿ ನೆಲೆಯಾಗಿದ್ದಾಳೆ. ಆ ತಾಯಿಯ ಮುಖಭಾವವನ್ನ ನೋಡ್ತಾ ಇದ್ರೆ ಯಾವುದೋ ಒಂದು ಮುದ್ದಾದಂತಹ ಮಗು ಅಲ್ಲಿ ಸೀರೆ ಉಟ್ಕೊಂಡು ಕೂತಿದೇನಪ್ಪ ಅನ್ಬೇಕು. ಹಾಗೆ ಆ ತಾಯಿಯ ಮುಖಭಾವವನ್ನ ನಾವಲ್ಲಿ ಕಾಣಬಹುದು. ತ್ರಿಕಾಲದಲ್ಲಿ ಕೂಡ ತಾಯಿ ಚೌಡೇಶ್ವರಿಗೆ ಪೂಜೆ ಅರ್ಚನೆಗಳು ಆಗ್ತಾ ಇರತ್ತೆ. ಅಷ್ಟು ಶಕ್ತಿಯನ್ನ ಆ ಜಗನ್ಮಾತೆ ಹೊಂದಿದ್ದಾಳೆ. ಆ ತಾಯಿ ಒಂದು ಬನ್ನಿ ಮರದ ಕೆಳಗಡೆ, ಅಂದ್ರೆ ಒಂದು ಬನ್ನಿ ಮರ ವೃಕ್ಷ ಇದೆ, ಆ ಬನ್ನಿ ಮರದ ವೃಕ್ಷದ ಕೆಳಗಡೆ ತಾಯಿಯ ದೇವಸ್ಥಾನವನ್ನ ಕಟ್ಟಿ ಪ್ರತಿನಿತ್ಯವೂ ಕೂಡ ಅಲ್ಲಿ ಶಾಸ್ತ್ರಬದ್ಧವಾಗಿ ವೀರಶೈವ ಧರ್ಮದ ಪದ್ಧತಿಯ ಪರಂಪರೆಗೆ ಅನುಸಾರವಾಗಿ ಅಲ್ಲಿ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಆ ತಾಯಿ ಹತ್ರ ಬಂದು ನೀವು ಕಂಕಣ ಭಾಗ್ಯಕ್ಕೆ ಸಮಸ್ಯೆಗೆ, ನಿಮ್ಗೆ ಏನಾದ್ರೂ ಸಮಸ್ಯೆ ಇದ್ರೆ, ಅಂದ್ರೆ ನಿಮ್ಗೆ ಮದುವೆ ಆಗ್ತಾ ಇಲ್ಲ, ಮದುವೆಯಲ್ಲಿ ಏನಾದ್ರೂ ಕೂಡ ನಿಮಗೆ ದೋಷ ಇದೆ, ಎಷ್ಟೇ ನಾವು ಗಂಡು ಹೆಣ್ಣುಗಳನ್ನು ನೋಡಿದ್ರು ಕೂಡ ಯಾವುದು ಕೂಡ ಸರಿಯಾದಂತಹ ಮಾರ್ಗ ಸಿಗ್ತಾ ಇಲ್ಲ ಅಂತ ನಿಮಗೆ ಸಮಸ್ಯೆ ಇದ್ರೆ ಆ ತಾಯಿ ಚೌಡೇಶ್ವರಿ ಬಳಿಗೆ ಒಂದು ಪ್ರಾರ್ಥನೆಯನ್ನ ಸಲ್ಲಿಸಿ ಒಂದು ಕುಂಕುಮಾರ್ಚನೆಯನ್ನ ಮಾಡಿಸಿದರೆ ಸಾಕು. ಒಂದೇ ಒಂದು ಕುಂಕುಮಾರ್ಚನೆಯನ್ನ ಮಾಡಿಸಿ ತಾಯಿಗೆ ಮಡಿಲಕ್ಕಿಯನ್ನ, ಸೀರೆ, ಬ್ಲೌಸ್ ಪೀಸ್, ಬಳೆ, ಅಕ್ಕಿ, ಬೆಲ್ಲ ಎಲ್ಲವನ್ನ ಕೊಟ್ಟು ತಾಯಿಗೆ ಹರಕೆಯನ್ನ ಮಾಡಿಕೊಂಡು, ತಾಯಿ ಜಗನ್ಮಾತೆ ನನಗೆ ಕಂಕಣದ ಸಮಸ್ಯೆ ಇದೆ, ಮದುವೆಯ ಸಮಸ್ಯೆ ಆಗ್ತಾ ಇದೆ, ಈ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದೆ ಆದರೆ ಖಂಡಿತವಾಗಿ ಕೂಡ ಒಂದು ವರ್ಷದ ಒಳಗೆ ಆ ತಾಯಿ ನಿಮಗೆ ಕಂಕಣ ಸಮಸ್ಯೆಯಿಂದ ಬಳಲ್ತಾ ಇರುತ್ತವರಿಗೆ ಕಂಕಣ ಭಾಗ್ಯವನ್ನ ಅನುಗ್ರಹಿಸಿ ಆಶೀರ್ವದಿಸ್ತಾಳೆ. ಅಷ್ಟು ಕರುಣಾಮೂರ್ತಿಯಾದಂಥವಳು ರಂಭಾಪುರಿ ಪೀಠದ ಮಹಾಶಕ್ತಿ ದೇವತೆ ತಾಯಿ ಚೌಡೇಶ್ವರಿ ಅಮ್ಮನವರು. ಕೇವಲ ಕಂಕಣ ಭಾಗ್ಯ ಸಮಸ್ಯೆಗೆ ಅಷ್ಟೇ ಅಲ್ಲ, ನಿಮ್ಮ ಯಾವುದೇ ವೈಯಕ್ತಿಕ ಸಮಸ್ಯೆ ಇದ್ರೂ ಕೂಡ ಆ ತಾಯಿಗೆ ಒಂದು ಕುಂಕುಮಾರ್ಚನೆಯನ್ನ ಮಾಡಿಸಿ, ಒಂದು ಲಿಂಬೆ ಹಣ್ಣಿನ ಹಾರವನ್ನ ಹಾಕಿ, ಅಥವಾ ಒಂದು ತಾಯಿಗೆ ರೇಷ್ಮೆ ಸೀರೆಯನ್ನ ಕೊಟ್ಟು ನೀವು ಪ್ರಾರ್ಥನೆ ಮಾಡಿದರೆ, ಅಥವಾ ಯಾವುದೋ ಒಂದು ನಿಮ್ಮ ಯಥಾಶಕ್ತಿ ಒಂದು ಸೀರೆಯನ್ನ ಕೊಟ್ಟು ಪ್ರಾರ್ಥನೆ ಮಾಡಿದರೆ ಆ ತಾಯಿ ನಿಮಗೆ ಖಂಡಿತವಾಗಿಯೂ ಕೂಡ ಅನುಗ್ರಹವನ್ನ ಮಾಡ್ತಾಳೆ. ನಿಮ್ಮ ಯಾವುದೋ ವಸ್ತುಗಳು ಕಳೆದು ಹೋಗಿದ್ರೆ, ಅಥವಾ ಯಾವುದೋ ವಸ್ತುಗಳು ಕಾಣೆಯಾಗಿದ್ರೆ, ಯಾವುದೋ ವ್ಯಕ್ತಿಗಳು ನಿಮಗೆ ಕಾಣೆಯಾಗಿದ್ರೆ ನೀವು ನೇರವಾಗಿ ರಂಭಾಪುರಿ ಪೀಠದ ಶಕ್ತಿ ದೇವತೆಯಾದಂತಹ ಚೌಡೇಶ್ವರಿ ಸನ್ನಿಧಾನಕ್ಕೆ ಬಂದು ಪ್ರಾರ್ಥನೆಯನ್ನ ಸಲ್ಲಿಸಿ, ತಾಯಿ ಇಂತಹ ವಸ್ತು ಕಳೆದು ಹೋಗಿದೆ, ಇಂತಹ ವ್ಯಕ್ತಿ ಕಳೆದು ಹೋಗಿದ್ದಾರೆ, ಅವರು ಮರಳಿ ಬರುವಂತೆ ನನಗೆ ಅನುಗ್ರಹಿಸುವಂತ ಪ್ರಾರ್ಥನೆಯನ್ನ ಸಲ್ಲಿಸಿ, ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ಒಂದು ಹರಕೆಯನ್ನ, ನಿಮ್ಮ ಮನಸ್ಸಿನಲ್ಲಿ ಆ ಕ್ಷಣದಲ್ಲಿ ತಾಯಿ ಚೌಡೇಶ್ವರಿ ನೀಡುವಂತಹ ಒಂದು ಸೂಚನೆಯ ಮೇರೆಗೆ ಯಾವುದಾದರೂ ಒಂದು ಯಥಾಶಕ್ತಿಯ ಹರಕೆಯನ್ನು ನೀವು ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹೋದ್ರೆ ಖಂಡಿತವಾಗಿ ಕೂಡ ಕಳೆದು ಹೋದಂತಹ ವಸ್ತುಗಳು ಸಿಕ್ಕಂತಹ, ಮನೆ ಬಿಟ್ಟು ಹೋದಂಥವ್ರು ಮರಳಿ ಮನೆಗೆ ಬಂದಂತಹ ಸಾವಿರಾರು ಉದಾಹರಣೆಗಳು, ನಿದರ್ಶನಗಳು ನಮಗೆ ಸಿಗ್ತವೆ ಅನ್ನುವಂತಹದ್ದು. ಅಷ್ಟೇ ಅಲ್ಲದೆ ಕೂಡ ಆ ತಾಯಿಯ ಒಂದು ಸನ್ನಿಧಿಯಲ್ಲಿ ಅರ್ಚಕರು ನೀಡುವಂತಹ ಕುಂಕುಮ ಪ್ರಸಾದವನ್ನ ಮನೆಗೆ ತಂದು ಪ್ರತಿನಿತ್ಯ ಕೂಡ ಮನೆಯಲ್ಲಿರುವಂತಹ ಎಲ್ಲ ಜನರು ಕೂಡ ಭಕ್ತಿ, ಶ್ರದ್ಧೆ ಮತ್ತು ನಂಬಿಕೆಯಿಂದ ಆ ಕುಂಕುಮವನ್ನ ನಾವು ಧಾರಣೆ ಮಾಡ್ತಾ ಬಂದ್ರೆ, ಅಂದ್ರೆ ನಮ್ಮ ಹಣೆಗೆ ಅದನ್ನ ಹಸ್ತಾ ಬಂದ್ರೆ ನಮಗೆ ಯಾವುದೇ ರೀತಿಯಾದಂತಹ ದೃಷ್ಟಿ ದೋಷಗಳು ಕೂಡ ನಮಗೆ ತಾಗೋದಿಲ್ಲ. ಅಂದ್ರೆ ನಮ್ಮಲ್ಲಿ ಒಂದು ಮಾತಿದೆ, ಏನಪ್ಪಾ ಅಂತಂದ್ರೆ ನರನ ದೃಷ್ಟಿಗೆ ಹರನು ಹೆದರುವನು ಅಂತ. ಅಂದ್ರೆ ಮನುಷ್ಯನ ದೃಷ್ಟಿಗೆ ಆ ಶಿವ ಕೂಡ ಹೆದರ್ತಾನೆ.
ಬಿಡ್ತಾರೆ ಅಂತ. ಅಂತಹ ಕೆಟ್ಟ ದೃಷ್ಟಿ ಮನುಷ್ಯನ ದೃಷ್ಟಿಗೆ ಕಲ್ಲು ಕೂಡ ಸಿಡಿಯತ್ತೆ ಅಂತ ಹೇಳ್ತಾರಲ್ವಾ. ಹಾಗಾಗಿ ಅಂತಹ ಯಾವುದೇ ದೃಷ್ಟಿ ದೋಷ ನಮಗೆ ಆಗಬಾರದು ಅಂದ್ರೆ ರಂಭಾಪುರಿ ಪೀಠದಲ್ಲಿ ನೆಲೆಗೊಂಡು ನಿತ್ಯವೂ ಕೂಡ ಪೂಜೆಗೊಳ್ಳುವಂತಹ ಅನುಷ್ಠಾನ ಶಕ್ತಿ ದೇವತೆ ಆದಂತಹ ಚೌಡೇಶ್ವರಿ ಅಮ್ಮನವರ ಕುಂಕುಮ ಪ್ರಸಾದವನ್ನ ಮನೆಗೆ ತಂದು ಅದನ್ನ ಪ್ರತಿನಿತ್ಯ ಕೂಡ ಎಲ್ಲರೂ ಕೂಡ ಧಾರಣೆ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ದೃಷ್ಟಿ ದೋಷಗಳಿದ್ರೂ ಕೂಡ ನಿವಾರಣೆ ಆಗತ್ತೆ ಅನ್ನುವಂಥದ್ದು. ಜೊತೆಗೆ ಆ ತಾಯಿಯ ಸನ್ನಿಧಿಯಲ್ಲಿ ನಾವು ಕೂತು 10 ನಿಮಿಷ ಪ್ರಾರ್ಥನೆ ಮಾಡಿದ್ರೆ ನಿಜವಾಗಿ ಕೂಡ ತಾಯಿಯ ಒಂದು ಮಡಿಲಿನಲ್ಲಿ ಕೂತ ಹಾಗೆ ಅನುಭವ ಆಗತ್ತೆ. ತಾಯಿ ನಮ್ಮನ್ನ ಸಂತೈಸಿದ ರೀತಿಯಲ್ಲಿ ನಮಗೆ ಭಾಸ ಆಗತ್ತೆ. ತಾಯಿ ನಾನಿದ್ದೇನೆ ನಿನ್ನ ಜೊತೆಗೆ ಅನ್ನುವಂಥ ಒಂದು ಅಭಯ ಕೊಟ್ಟಂತಹ ಒಂದು ಮನಸ್ಥಿತಿ ನಮಗೆ ಬರುತ್ತೆ. ಅಷ್ಟು ಆ ಒಂದು ಶಾಂತತೆಯ ಪ್ರಶಾಂತತೆಯ ರೂಪದಲ್ಲಿ ನಾವು ಕಾಣ್ಬೋದು. ಬೇರೆ ಎಲ್ಲ ಚೌಡೇಶ್ವರಿಗಳು ಉಗ್ರವಾಗಿ ಬಲಿಯನ್ನ ಪಡಿತಾ ಇದ್ರೆ ರಂಭಾಪುರಿ ಪೀಠದ ಚೌಡೇಶ್ವರಿ ಅತ್ಯಂತ ಶಾಂತಳಾಗಿ ನಿಮ್ಮಿಂದ ಸಿಹಿ ಪದಾರ್ಥವನ್ನ, ಹೋಳಿಗೆ ನೈವೇದ್ಯವನ್ನ, ಪಾಯಸವನ್ನ ಸ್ವೀಕಾರ ಮಾಡ್ತಾ ನಿಮ್ಮೆಲ್ಲರ ಬದುಕು ಹಸನಾಗಲಿ, ನಿಮ್ಮೆಲ್ಲರ ಬದುಕು ಸಿಹಿಯಾಗಲಿ, ನಿಮ್ಮೆಲ್ಲರ ಬದುಕು ಕೂಡ ನಗ್ತಾ ಇರಲಿ ಅಂತ ಹೇಳಿ ಅನುಗ್ರಹಿಸುವಂತಹ ಮಾತೃ ವಾತ್ಸಲ್ಯ ರೂಪಿಣಿ ರಂಭಾಪುರಿ ಪೀಠದ ಶಕ್ತಿ ದೇವತೆ ತಾಯಿ ಚೌಡೇಶ್ವರಿ ಅಮ್ಮನವರು. ಇಂತಹ ತಾಯಿ ಚೌಡೇಶ್ವರಿ ಅಮ್ಮನವರ ದರ್ಶನ ಆಶೀರ್ವಾದವನ್ನು ಮುಗಿಸಿದ ನಂತರ ತಾಯಿ ಚೌಡೇಶ್ವರಿ ದೇವಸ್ಥಾನದ ಪಕ್ಕದಲ್ಲೇ ಇರುವಂತಹದ್ದು ಜೀವನ್ ಮುಕ್ತಿ ಸ್ಥಳಗಳು. ಅದನ್ನ ನೀವು ತಪ್ಪದೇ ನೋಡಲೇಬೇಕು. ಜೀವನ್ ಮುಕ್ತಿ ಸ್ಥಳ ಅಂತಂದ್ರೆ ಏನು ಅಂತಂದ್ರೆ ರಂಭಾಪುರಿ ಪೀಠದಲ್ಲಿ ಈ ಹಿಂದೆ ಆಗಿ ಹೋದಂತ ಮಹಾಮಹಿಮ ಜಗದ್ಗುರುಗಳು ಅನೇಕ ತಪಸ್ವಿಗಳ ಒಂದು ಗದ್ದಿಗೆಗಳನ್ನ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಗದ್ದಿಗೆ ಅಂತಂದ್ರೆ ಅವರು ದೇಹವನ್ನ ಬಿಟ್ಟಾಗ ಅವರಿಗೆ ನಾವು ನಿರ್ವಿಕಲ್ಪ ಸಮಾಧಿಯನ್ನ ಸ್ವೀಕಾರ ಮಾಡಿದಾಗ ಆ ಸಮಾಧಿಯನ್ನ ಕಟ್ಟಿ ಅದರ ಮೇಲೆ ಲಿಂಗವನ್ನ ಸ್ಥಾಪಿಸಿ ಅದನ್ನ ಪೂಜೆ ಮಾಡ್ತಾ ಬರ್ತಾರಲ್ವಾ. ಹಾಗೆ ಅನೇಕ ಮಹಾಮಹಿಮ ಜಗದ್ಗುರುಗಳು ಈ ಹಿಂದೆ ರಂಭಾಪುರಿ ಪೀಠದಲ್ಲಿ ಆಗಿ ಹೋದಂತ ಎಲ್ಲ ಜಗದ್ಗುರುಗಳ ನಿರ್ವಿಕಲ್ಪ ಸಮಾಧಿಯನ್ನ, ಗದ್ದಿಗೆಯನ್ನ ನಿರ್ಮಾಣ ಮಾಡಿದ್ದಾರೆ. ಆ ಎಲ್ಲ ಜಗದ್ಗುರುಗಳ ದರ್ಶನವನ್ನು ನೀವು ಏಕಕಾಲಕ್ಕೆ ಮಾಡಬಹುದು. ನೋಡಿ ಎಷ್ಟು ಪುಣ್ಯ ಅಂತಂದ್ರೆ ಸುಮಾರು ಸಾವಿರಾರು ವರ್ಷಗಳಿಂದ ಅವಿಚ್ಛಿನ್ನ ಪರಂಪರೆಯನ್ನು ಹೊಂದಿದಂತಹ ರಂಭಾಪುರಿ ಪೀಠದ ಎಲ್ಲಾ ಜಗದ್ಗುರುಗಳ ತಪಶಕ್ತಿ ಒಂದೇ ಕಡೆಗೆ ಅಲ್ಲಿ ನೆಲೆಸಿದ್ದಾರೆ. ಅದುವೇ ನಿರ್ವಿಕಲ್ಪ ಸಮಾಧಿಯ ಮುಖಾಂತರವಾಗಿ ಎಲ್ಲ ಸಮಾಧಿಗಳನ್ನ ಅಂದ್ರೆ ಎಲ್ಲ ಗದ್ದುಗೆಗಳನ್ನ ದರ್ಶನ ಮಾಡ್ತಾ, ಎಲ್ಲ ಗದ್ದುಗೆಗೂ ಕೂಡ ನಮಸ್ಕಾರವನ್ನ ಮಾಡ್ತಾ, ಪ್ರತಿಯೊಂದು ಗದ್ದುಗೆಯ ಮುಂದೆ ನಿಂತು ಓಂ ಗುರವೇ ನಮಃ, ಓಂ ನಮಃ ಶಿವಾಯ, ಓಂ ಗುರವೇ ನಮಃ, ಓಂ ನಮಃ ಶಿವಾಯ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಸಾಗಿದ್ರೆ ಆ ಎಲ್ಲ ಯತಿವರೇಣ್ಯರ, ಆ ಎಲ್ಲ ಜಗದ್ಗುರುಗಳ, ಆ ಎಲ್ಲ ತಪಸ್ವಿಗಳ ಅನುಗ್ರಹ ಆಶೀರ್ವಾದ ನಿಮಗೆ ಸಿಕ್ಕೇ ಸಿಗತ್ತೆ ಅನ್ನುವಂತಹದ್ದು. ಹೀಗೆ ತಾಯಿ ಚೌಡೇಶ್ವರಿ ಅಮ್ಮನವರ ದರ್ಶನ, ಆಶೀರ್ವಾದ ಮತ್ತು ಆ ಎಲ್ಲ ನಿರ್ವಿಕಲ್ಪ, ನಿರ್ಗುಣ, ನಿರಾಕಾರ, ಅಪ್ರತಿಮ, ಅಮೋಘ ತಪಸ್ವಿಗಳ ಅನುಗ್ರಹ ಪಡೆದ ನಂತರ ನೀವು ಹೋಗ್ಬೇಕಾದಂತಹ ಮತ್ತೊಂದು ವಿಶೇಷವಾದಂತಹ ಸ್ಥಳ ಅಂತಂದ್ರೆ ಅದುವೇ ಭೂಗರ್ಭ ಸಂಜಾತರಾದ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳ ಜೀವಂತ ಸಮಾಧಿಗೆ. ಅದು ಕೂಡ ಅಲ್ಲೇ ಪಕ್ಕದಲ್ಲಿ ಬರುತ್ತೆ. ಅದನ್ನ ಸ್ವಲ್ಪ ಮೆಟ್ಟಿಲುಗಳೆಲ್ಲ ಇಳಿದು ಕೆಳಗಡೆ ಹೋಗ್ಬೇಕು. ನಿಜವಾಗಿ ಕೂಡ ಆ ಸ್ಥಳದಲ್ಲಿ ಹೋಗಿ ನೀವು ಕೂತ್ರೆ ಅದೆಂಥ ಅದ್ಭುತವಾದಂತಹ ಅನುಭವ ಆಗ್ತದೆ ಅಂತಂದ್ರೆ ನಿಜವಾಗಿಯೂ ಕೂಡ ಅದನ್ನ ಅನುಭವಿಸ್ಲಿಕ್ಕೆ ಏನಪ್ಪಾ ಅಂತಂದ್ರೆ ಆ ಕ್ಷಣವನ್ನು ನಾವು ಸಾಕ್ಷೀಕರಿಸ್ಬೇಕಾಗತ್ತೆ. ಅಷ್ಟು ಅದ್ಭುತವಾದಂತಹ ಅನುಭವ ನಿಮಗೆ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಜೀವಂತ ಸಮಾಧಿಯ ಸ್ಥಳದಲ್ಲಿ ಸಿಗತ್ತೆ. ಅಂದ್ರೆ ಅವರು ಸಜೀವವಾಗಿ ಅವರು ಸಮಾಧಿಯನ್ನ ಹೊಂದಿದ್ದಾರೆ. ಇವತ್ತು ಕೂಡ ಅಲ್ಲಿ ಅವರು ಜಾಗೃತರಿದ್ದಾರೆ. ಎಷ್ಟೋ ಜನಗಳಿಗೆ ರಾತ್ರಿ ಹೊತ್ತು ಅಲ್ಲಿಂದ ಪೂಜೆ ಮಾಡುವಂತಹ ಶಬ್ದ, ಗಂಟೆಯ ಶಬ್ದ, ಅಲ್ಲಿ ಯಾರೋ ಓಡಾಡಿದ ಹಾಗೆ, ಮಂತ್ರವನ್ನ ಜಪಿಸಿದ ಹಾಗೆ ಅನುಭವ ಸಾಕಷ್ಟು ಜನಗಳಿಗೆ ಆಗಿದೆ ಅಂತೆ. ಅಂದ್ರೆ ಇವತ್ತು ಕೂಡ ಭೂಗರ್ಭ ಸಂಜಾತರಾದಂತಹ ರುದ್ರಮುನಿ ಶಿವಾಚಾರ್ಯರು ಅಂದ್ರೆ ರಂಭಾಪುರಿ ಪೀಠದ 2ನೇ ಜಗದ್ಗುರುಗಳು ಅಲ್ಲಿ ಸಜೀವ ಅವರು ಏನಾಗಿದ್ದಾರೆ, ಸಮಾಧಿಸ್ಥರಾಗಿದ್ದಾರೆ. ಇವತ್ತು ಕೂಡ ಅಲ್ಲಿ ಇದ್ದು ಬಂದಂತ ಎಲ್ಲ ಭಕ್ತರಿಗೆ ಅವರು ಅನುಗ್ರಹವನ್ನ ಮಾಡ್ತಾ ಇದ್ದಾರೆ ಅಂತ. ಅವರೇ ಆ ಹರಿಕೆಯ ನಂದಿಯನ್ನ ಬರೆದಂಥವ್ರು. ಹಾಗೆ ಅಂತ ಮಹಾಮಹಿಮರ ಜೀವಂತ ಸಮಾಧಿಯ ದರ್ಶನವನ್ನ ನೀವೆಲ್ಲ ಮಾಡಿ ಅಲ್ಲಿ ಕೂಡ ಪ್ರಾರ್ಥನೆಯನ್ನ ಸಲ್ಲಿಸಿ ನೀವು ಬಂದ್ರೆ ಆ ರಂಭಾಪುರಿ ಪೀಠದ ಕಾರಣೀಕ ದೈವಗಳ ಶಕ್ತಿಯ ಸ್ಥಳವನ್ನು ನೀವೆಲ್ಲ ಕೂಡ ನೋಡ್ದಾಗೆ ಆಗತ್ತೆ. ಈ ಎಲ್ಲಾ ಕ್ಷೇತ್ರಗಳ ದರ್ಶನ, ಈ ಎಲ್ಲಾ ದೇವಸ್ಥಾನಗಳ ದರ್ಶನ, ಆಶೀರ್ವಾದ, ಪೂಜೆ, ಪ್ರಸಾದದ ನಂತರ ನೀವು ನೇರವಾಗಿ ಹೋಗ್ಬೇಕಾಗಿದ್ದು ಎಲ್ಲಿ ಅಂತಂದ್ರೆ ಸಾಕ್ಷಾತ್
ನಡೆದಾಡುವ ರೇಣುಕರೇ ಆಗಿರುವ, ಸಾಕ್ಷಾತ್ ಶಿವನ ಸ್ವರೂಪಿಗಳೇ ಆಗಿರುವ, ಸಾಕ್ಷಾತ್ ಮಹಾಮಹಿಮ ತಪಸ್ವಿಗಳಾಗಿರುವ, ಕಲಿಯುಗದ ಪ್ರತ್ಯಕ್ಷ ಪರಮಾತ್ಮ ಅಂತ ಕರೆಸಿಕೊಳ್ಳುವಂತಹ ರಂಭಾಪುರಿ ಪೀಠದ ಪ್ರಸ್ತುತ ಜಗದ್ಗುರುಗಳಾದಂತಹ ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಮಹಾಸನ್ನಿಧಾನಗಳವರ ಅವರ ಬಳಿಗೆ ಹೋದಾಗ ಅಲ್ಲಿ ಯಾವ್ಯಾವ ನಿಯಮವನ್ನು ಪಾಲಿಸಬೇಕು, ಯಾವ್ಯಾವ ನಿಯಮಗಳನ್ನು ಅನುಸರಿಸಬೇಕು, ಗುರುಗಳ ಮಹಿಮೆಯಂತಹದ್ದು, ಗುರುಗಳ ಪವಾಡ ಎಂತಹದ್ದು, ಗುರುಗಳ ವಾಕ್ಸಿದ್ಧಿಯಂತಹದ್ದು ಅಂತ ಎಲ್ಲ ಕೂಡ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅಲ್ಲಿವರೆಗೂ ನೀವೆಲ್ಲ ಕಾಯ್ತಾ ಇರಿ. ನಿಜವಾಗಿಯೂ ಕೂಡ ನೀವು ಮುಂದಿನ ವಿಡಿಯೋದಲ್ಲಿ ನೋಡುವಂತಹ ಮಾಹಿತಿ ಏನಿದೆ ಅದು ಸಾಕ್ಷಾತ್ ನಡೆದಾಡುವ ಶಿವನೇ ಆಗಿರ್ತಾರೆ ಅನ್ನುವಂತಹದ್ದು. ಅಂತಹ ಮಹಾಯೋಗಿಯ ಮಹಾ ತಪಸ್ವಿಯ ದರ್ಶನ ಮಾಡೋದು ಅದು 7 ಜನ್ಮದ ಪುಣ್ಯ, ಎಷ್ಟೋ ಜನ್ಮದ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಅಂತಹ ಮಹಾಯೋಗಿಯ ಬಗ್ಗೆ ನಾವು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇವೆ. ಅವರ ಅನುಷ್ಠಾನ ಶಕ್ತಿಯನ್ನು ಕೇಳಿದರೆ ಆ ಮೈ ನಡುಕ ಬರುತ್ತೆ. ಅಷ್ಟು ಅನುಷ್ಠಾನ ಮೂರ್ತಿಗಳು ರಂಭಾಪುರಿಯ ಪ್ರಸ್ತುತ ಜಗದ್ಗುರುಗಳು. ಅವರ ಎಲ್ಲ ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೇನೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಬರ್ತೇನೆ ಮತ್ತೆ. ಒಳ್ಳೆಯದಾಗಲಿ. ನಮ್ಮ ಈ ಸಂಸ್ಥೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಸಬ್ಸ್ಕ್ರೈಬರ್, ಲೈಕ್ ಮತ್ತು ಶೇರ್ ಖಂಡಿತವಾಗಿಯೂ ಇರಲಿ. ಶುಭವಾಗಲಿ.